ಎಐನ ಒಂದು ಹಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೂಗಲ್ದು ಒಂದು ಪ್ರಾಜೆಕ್ಟ್ ಬಂದಿತ್ತು. 1,75,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್. ಅದು ವಿಶಾಖಪಟ್ಟಣದ ಪಾಲಾಗೋಯ್ತು. ಇದ್ರ ಬಗ್ಗೆ ಈತ ಚಕಾರ ನಕಾರ ಎತ್ತಲ್ಲ. ಇವರ ಒಂದು ಕುರ್ಚಿ ಕದನದ ಒಂದು ಗುದ್ದಾಟವನ್ನು ಮುಚ್ಚಿಟ್ಕೊಳೋದಕ್ಕೋಸ್ಕರ RSSನ ಬೆಂಬಿಡದೆ ಕಾಡಬೇಕು ಅನ್ನೋದು ಈತನ ಒಂದು ಉದ್ದೇಶ ಇದ್ದಂಗೆ ಕಾಣ್ತೀವಿ. ಮಹಾನ್ ಸಂವಿಧಾನದ ರಕ್ಷಕ ಅಂತ ಹೇಳ್ತಿದ್ಯಲ್ಲಪ್ಪ ನೀನು ಏನು ನಿನ್ನ ಕೊಡುಗೆ ಸಂವಿಧಾನಕ್ಕೆ ಅಂತ ಹೇಳು. ನಿಮಗೆ ನಿಮ್ಮ ಒಂದು ಸಚಿವ ಸ್ಥಾನ ಇದೆಯಲ್ಲ ಅದಕ್ಕಷ್ಟೇ ಗೌರವ, ವೈಯಕ್ತಿಕವಾಗಿ ನಿಮ್ಗೆ ಯಾವುದೇ ಗೌರವ ಕೊಡಬೇಕಾಗಿದೆ. ಈ ಶಿವರಾಜ ತಂಗಡಗಿ ಇದಾರಲ್ಲ, ಇವರು RSS ಮನಿ ಲಾಂಡ್ರಿಂಗ್ ಮಾಡ್ತಿದೆ ಅಂತ ಹೇಳ್ತಾರೆ. ಇವರು ಬೋರ್ಡ್ ಮೇಲೆ ಕನ್ನಡ ಬರೀಲಿಕ್ಕಾಗದೇ ಇದ್ದಂಥ ಒಬ್ಬ ಸಚಿವರು ಇವರು ಕರ್ನಾಟಕನ ಆಳೋ ಅಂತ ಸಚಿವರು ಇವರು. ಕಾಂಗ್ರೆಸ್ ಪಾರ್ಟಿಗೂ ವಿದೇಶದಿಂದ ದೇಣಿಗೆ ಬರುತ್ತೆ. ಯಾವುದೋ ಜಾರ್ಜ್ ಸೊರಾಸ್ ಅವರ ಓಪನ್ ಸೊಸೈಟಿ ಫೌಂಡೇಶನ್ ಜೊತೆಲಿ ಕಾಂಗ್ರೆಸ್ ಪಾರ್ಟಿ ಲಿಂಕ್ ಇಟ್ಕೊಂಡಿದೆ ಅಂತ ಇವತ್ತು ಎಲ್ಲ ಕಡೆಗೆ ಬಿಂಬಿತ ಆಗ್ತಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶಿವರಾಜ್ ತಂಗಡಗಿ ಅವರೇ? RSSನಲ್ಲಿ ಏನಾದರೂ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನೋದಾದರೆ ನೀವು ನೇರವಾಗಿ ಹೋಗಿ ED ಅವ್ರಿಗೆ ಕಂಪ್ಲೇಂಟ್ ಕೊಡ್ರಿ. ಯಾಕೆ ಅಂತ ಹೇಳಿದ್ರೆ RSS ಅನ್ನೋದು ತೆರೆದ ಕಾಗದ ಇದ್ದಂಗೆ. ಈ ಮಾತೃಭೂಮಿಯ ಸೇವೆ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ತೊಟ್ಟಂತಹ ಕಾರ್ಯಕರ್ತರ ಪಡೆ. ಅದನ್ನು ನೀವು ನೋಂದಾವಣಿ ಮಾಡ್ತೀರಾ? ಮಾಡಿಸಿ ಹೋಗಿ ನೋಡೋಣ. ಕಾನೂನಲ್ಲಿ ಅವಕಾಶ ಇದ್ರೆ ಮಾಡಿಸೋಗ್ರಿ. ಇವಾಗ ಏನಾದರೂ ಅಪ್ಪಿತಪ್ಪಿ ಪವರ್ ಶೇರಿಂಗ್ ಆಗೋಯ್ತು ಅನ್ನೋದಾದರೆ ನಿಮ್ಮ ಸಚಿವ ಸ್ಥಾನಕ್ಕೆ ಎಲ್ಲಿ ಕುತ್ತು ಬರುತ್ತೋ, ನನ್ನ ಕುರ್ಚಿ ಕಾಲು ಎಲ್ಲಾಡುತ್ತೋ, ಅದಕ್ಕೋಸ್ಕರ ಹೈಕಮಾಂಡಲ್ಲಿ ನಾನು ಹೆಂಗಾದ್ರೂ ಗುರುತಿಸ್ಕೊಬೇಕು ಅನ್ನೋದು ಅಷ್ಟೇ ಇಲ್ಲಿರೋ ವಿಷಯ. ಇವಾಗ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲಪ್ಪ ಮೊನ್ನೆ, ಅದ್ರ ಬಗ್ಗೆ ನಿಮ್ಗೆ ತುಟಿ ಮಾತಾಡೋಕ್ಕೆ ಆಗಲ್ಲ, ನಿಮ್ಗೆ ಗಂಟ್ಲು ಒಣಗೋಗುತ್ತಲ್ಲ. ಸಂವಿಧಾನದ ಮಹಾನ್ ರಕ್ಷಕರು ಅಂತ ಹೇಳ್ಕೊಳ್ತಿರಲ್ಲ ನೀವು. ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಮ ಕುಟುಂಬಸ್ಥರು ಬಿಟ್ಟು ಬೇರೆ ಯಾರನ್ನೂ ಗೆಲ್ಲಕ್ಕೆ ಬಿಡಲ್ವಲ್ರಿ ನೀವು. ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಮನೆಯಿಂದನೇ ಎಲ್ಲರೂ ಇದು ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, MLCಗಳಿರ್ಬೋದು, ಎಲ್ಲ ನಿಮ್ಮ ಮನೆಯವರೇ ಇರೋದಲ್ವಾ. ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದರೆ, ನೀವೇನಾದರೂ ಮಾತಾಡೋ ಅಂಥ ಧೈರ್ಯ ಗಟ್ಸ್ ಅನ್ನೋದು ನಿಮ್ಮಲ್ಲಿದ್ದರೆ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ನಡೆಸುವಂಥ ಭಯೋತ್ಪಾದನಾ ಸಂಘಟನೆಗಳ ವಿರುದ್ಧ ಮಾತಾಡ್ರಿ. ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ಮನುಷ್ಯ ತೂಕವಾಗಿ ಮಾತಾಡೋದನ್ನು ಕಲ್ತ್ಕೊಬೇಕು. ಅದು ಅವನಿಗೆ ಬೆಲೆಯನ್ನು ತಂದು ಕೊಡುತ್ತೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಎಲ್ಲರ ಜೊತೆ ಬಡ್ದಾಡೋದನ್ನ ಬಿಟ್ಟು ದೆವ್ವದ ಜೊತೆ ಬಡ್ದಾಡ್ತಾನಂತೆ ಮರಿ ಖರ್ಗೆ. ಹೌದು ಸ್ನೇಹಿತರೆ, ನಾನು ಇವತ್ತು ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಇದೆ. ಈ ಪ್ರಿಯಾಂಕ ಖರ್ಗೆ ಇದ್ದಾರಲ್ಲ, ಇವ್ರಿಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ತನಗೆ ಸರ್ಕಾರ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನಿಭಾಯಿಸೋದು ಬಿಟ್ಬಿಟ್ಟು ಮಾತೆತ್ತಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಗಳನ್ನು, ಇವರ ಒಂದು ಕುರ್ಚಿ ಕದನದ ಒಂದು ಗುದ್ದಾಟವನ್ನು ಮುಚ್ಚಿಟ್ಕೊಳೋದಕ್ಕೋಸ್ಕರ RSSನ ಬೆಂಬಿಡದೆ ಕಾಡಬೇಕು ಅನ್ನೋದು ಈತನ ಒಂದು ಉದ್ದೇಶ ಇದ್ದಂಗೆ ಕಾಣ್ತಿದೆ. ಈತ ಹೇಳಿ ಕೇಳಿ ಯಾವಾಗೂ ತನ್ನ ಹರಕು ಬಾಯನ್ನು RSSನ ವಿರುದ್ಧ ಹರಿಬಿಡೋದ್ರಲ್ಲೇ ಕಾರ್ಯನಿರತನಾಗಿರ್ತಾನೆ ಈ ಅಪ್ಪನು. ಇವ್ರಿಗೆ ಏಕವಚನ ಬಳಸಬಾರ್ದು, ಇವ್ರನ್ನ ಏನು ಮಾತಾಡಬಾರ್ದು, ಗೌರವಪೂರ್ವಕವಾಗಿ ಮಾತಾಡಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಈ ಹರುಕು ಬಾಯಿಯ ಮನುಷ್ಯ ಇದ್ದಾನಲ್ಲ, ಈತನಿಗೆ ಯಾವುದೇ ಸುಖ ಸುಮ್ಮನೆ ಯಾವುದೇ ಆಧಾರ ರಹಿತವಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಕೊಂಡು ಇರಲಾರ್ದವನು ಇರುವೆ ಬಿಟ್ಕೊಂಡ, ಕೈಲಾಗ್ದವನು ಮೈಪರ್ಚ್ಕೊಂಡ ಅನ್ನೋ ರೀತಿಯಲ್ಲಿ RSSನ ಕೆದ್ಕೊಂಡು ಕೂತ್ಕೊಳೋದೊಂದರಲ್ಲೇ ಕಾಲಹರಣೆ ಮಾಡ್ತಿದ್ದಾರೆ. ಈತ IT BT ಸಚಿವನಾಗಿ ಅದೇನು ಮಾಡಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಎಐನ ಒಂದು ಹಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೂಗಲ್ದು ಒಂದು ಪ್ರಾಜೆಕ್ಟ್ ಬಂದಿತ್ತು. 1,75,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್. ಅದು ವಿಶಾಖಪಟ್ಟಣದ ಪಾಲಾಗೋಯ್ತು. ಇದ್ರ ಬಗ್ಗೆ ಈತ ಚಕಾರ ನಕಾರ ಎತ್ತಲ್ಲ. ಆದರೆ ಈತ ಇವತ್ತು ಹೇಳ್ತಾ ಇರೋದೇನಂತಂದರೆ, ಯಾವುದೋ ಒಂದು ಪುಸ್ತಕದ ಕಾರ್ಯಕ್ರಮಕ್ಕೆ ಇವ್ರು ಹೋಗಿ ನೀವು ಪುಸ್ತಕವನ್ನು ಬಿಡುಗಡೆ ಮಾಡಿ, ಯಾರು ಬೇಡ ಅಂತ ಹೇಳಲ್ಲ. ಅದೇನು ಕರಾವಳಿಯ ರಕ್ತ ಕಣ್ಣೀರು ಅನ್ನೋಂಥ ಪುಸ್ತಕ ಅಂತೆ. ಆ ಪುಸ್ತಕನ ಅದು ಯಾವ ಮಹಾತ್ಮ ಬರೆದಿ ಅನ್ನೋ ಗೊತ್ತಿಲ್ಲ. ಇವ್ರ ಉದ್ದೇಶ ಒಂದೇ, ಏನಂದರೆ RSSನಲ್ಲಿರುವಂಥ ನಾಯಕರು ಅವ್ರ ಮಕ್ಕಳನ್ನ ವಿದೇಶದಲ್ಲಿ ಓದಿಸ್ತಾರೆ. BJP ನಾಯಕರು ಅವ್ರ ಮಕ್ಕಳನ್ನ ವಿದೇಶದಲ್ಲಿ ಓದಿಸಿದ್ರೆ ನಿಮ್ಗೆ ಯಾಕ್ರಿ ಉರಿ ಆಗಬಾರ್ದು ಜಾಗದಲ್ಲಿ ಉರಿ ಆಗಬೇಕು? ಅದು ಅವ್ರವ್ರ ಮಕ್ಕಳಿಗೆ ಅವ್ರವ್ರ ಮನೆತನಕ್ಕೆ ಬಿಟ್ಟಂಥ ವಿಷಯ. ಯಾಕೆ ಅಂತಂದರೆ ಇವಾಗ ನಿಮ್ಮ ತಂದೆಯವ್ರ ಹೆಸರಿಟ್ಕೊಂಡು ನೀವು ಇವತ್ತು IT BT ಸಚಿವರಾಗಿದ್ದೀರಲ್ಲ, ಒಂದು ಜಿಲ್ಲೆನ ನಿಮ್ಮ ಜಾಗೀರು ಅಂತ ಹೇಳೋ ರೀತಿಯಲ್ಲಿ 40-50 ವರ್ಷಗಳಿಂದ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಲ್ಲ, ಯಾವೊಬ್ಬ ನಾಯಕನು ಕಲಬುರಗಿ ಜಿಲ್ಲೆಯಲ್ಲಿ ಇಲ್ವಾ ಅನ್ನೋಂಥ ಪ್ರಶ್ನೆ ನಿಮ್ಮನ್ನು ಕೇಳಬೇಕಾಗುತ್ತೆ. ಮಹಾನ್ ಸಂವಿಧಾನದ ರಕ್ಷಕ ಅಂತ ಹೇಳ್ತಿದ್ಯಲ್ಲಪ್ಪ ನೀನು ಏನು ನಿನ್ನ ಕೊಡುಗೆ ಸಂವಿಧಾನಕ್ಕೆ ಅಂತ ಹೇಳು. BJPನ ಬೈದಿದ್ದು ಬಿಟ್ಟರೆ, RSS ಮೇಲೆ ಗೂಬೆ ಕೂರಿಸಿದ್ದು ಬಿಟ್ಟರೆ, ಪಥಸಂಚಲನ ನಡೆಯೋದಕ್ಕೆ ಕಡಿವಾಣ ಹಾಕೋದಕ್ಕೆ ಹೋಗಿ ಮಕ್ಕದ ಮೇಲೆ ಉಗಿಸ್ಕೊಂಡಂಗೆ ಆಗಿದೆ ಇವತ್ತು ನಿನ್ನ ಪರಿಸ್ಥಿತಿ. ಪಥಸಂಚಲನ ನಡೀತಲ್ಲ ಚಿತ್ತಾಪುರದಲ್ಲಿ, ಏನು ಶಾಂತಿಯುತವಾಗೇ ನಡೀತಲ್ಲ, ನೀನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಡೆದೋಯ್ತು. ಅದು ನಿಂಗೆ ಇವಾಗ ತಡ್ಕೊಳಕ್ಕಾಗದೆ ಇರೋವಂಥ ಉರಿಯಾಗಿ ಎಲ್ಲ ಕೆರ್ಕೊಂಡು ಮುಲಾಮ್ ಹಚ್ಕೊಳ್ಳೋ ಮಟ್ಟಕ್ಕೆ ಇವತ್ತು ನೀವು ಬಂದಿರೋದು. ಇವತ್ತು ನೀವು ಕರಾವಳಿಯ ರಕ್ತ ಕಣ್ಣೀರು ಅನ್ನೋ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಹೋಗಿದ್ರಿ. ಅಲ್ಲಿ ನಿಮ್ಮ ಕೆಲವರು ಹಿಂಬಾಲಕರು ಇದ್ದಾರೆ. ಯಾರೋ ನಟ ಚೇತನ್ ಅಂತೆ, ಆತನೂ ಅಷ್ಟೇ ಹಿಂದುತ್ವ ಅಂದರೆ ಆತನಿಗೆ ಮೈಯೆಲ್ಲ ಉರಿ.
ಆತನು ಕೂಡ ಕೆಲವು ಮಾತುಗಳನ್ನ ಆಡ್ತಾನೆ, ಅವ್ರು ಇರಲಿ ಪರವಾಗಿಲ್ಲ. ಆದರೆ ನಿಮ್ಮ ಬಗ್ಗೆ ಇವತ್ತು ನಾನು ವಿಷಯ ಮಾತಾಡ್ತಾ ಇರೋದ್ರಿಂದ ಮಾತಾಡ್ತೀನಿ. ನಿಮಗೆ ಇವತ್ತು ಯಾರು RSSಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರದ್ದು ಹತ್ಯೆ ಆಗಿದೆಯಲ್ಲ, ಕರಾವಳಿ ಫೈಲ್ಸು, ಮಂಗಳೂರು ಫೈಲ್ಸು ಅಂತೆಲ್ಲ ನೀವು ಇವತ್ತು ಮಾತಾಡ್ತಾ ಇದ್ದೀರಾ, ಅದರಿಂದ ಇರುವಂಥ ರಾಜಕೀಯ ಚಿತ್ರಣವನ್ನು ನೋಡೋಣ. ಅದು ಹೇಳಿ ಕೇಳಿ ಹಿಂದುತ್ವವಾದಿಗಳು ಇರೋವಂಥ ಒಂದು ಬೆಲ್ಟ್, ಅದು ಪರಿಸರ, ಅದು ಆ ಪ್ರದೇಶ, ಅದು ಅಲ್ಲಿ ನೀವೇನಾದರೂ ಅಪಪ್ರಚಾರವನ್ನು ಮಾಡಿ ರಾಜಕೀಯದ ಬೇಳೆ ಬಯಸ್ಕೊಬೇಕನ್ನೋದು ಸದುದ್ದೇಶ ಎಲ್ರಿಗೂ ಗೊತ್ತು. ಇಂಥ ವಿವಾದಾತ್ಮಕ ಪುಸ್ತಕಗಳಿಗೆಲ್ಲ ಯಾವಾಗ ಅವು ಪ್ರಚಲಿತಕ್ಕೆ ಬರ್ತವೆ, ಯಾವಾಗ ಪ್ರಕಟಣೆ ಆಗ್ತದೆ ಅನ್ನೋದು ಜನಕ್ಕೆ ಗೊತ್ತಿದೆ. ಆದರೆ ನನ್ನ ಪ್ರಶ್ನೆ ಇದಲ್ಲ, ನಿಮ್ಮದೇ ಒಂದು ಕ್ಷೇತ್ರದಲ್ಲಿ ಭೀಮಾ ತೀರದ ಹಂತಕರು ಅಂತಿದ್ರಲ್ಲ, ಆವಾಗ ಎಷ್ಟೆಲ್ಲ ಕೊಲೆಗಳಾಯಿತು, ಎಷ್ಟೆಲ್ಲ ರಕ್ತಪಾತ ಆಯಿತು, ಅದ್ರ ಬಗ್ಗೆ ತುಟಿ ಬಿಚ್ಚಪ್ಪ. ಅದ್ರ ಬಗ್ಗೆ ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ನ್ಯಾಯ ಕೊಡ್ಸಪ್ಪ. ಈಗಲೂ ಇನ್ನೂ ಸಮಯ ಮಿಂಚಿಲ್ವಲ್ಲ, ಕೊಡಿಸಿ ಅದಕ್ಕೆಲ್ಲ ನ್ಯಾಯನ. ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ನಿಮ್ಗೆ ಶಕ್ತಿ ಇಲ್ವಾ? ನಿಮ್ಮ ನಾಲ್ಗೆಯಲ್ಲಿ ಶಕ್ತಿಹೀನ ಆಗಿದೆಯಾ ನಾಲ್ಗೆ? ಇಲ್ಲ ಹೊರಳೋದಿಲ್ವಾ? ಅಂಥ ದೊಡ್ಡ ದೊಡ್ಡ ರಕ್ತಪಾತಗಳಿದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ನಾಲ್ಗೆ ಹೊರಳೋದಿಲ್ವಾ? ಅದನ್ನು ಬಿಟ್ಬಿಟ್ಟು ಸಾಕಷ್ಟು ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು. ನಿಮಗೆ ಬರ್ತಾ ಇರುವಂಥ ಅನುದಾನ ಎಲ್ಲ ಎಲ್ಲೋಗಿದೆ, ಎಲ್ಲಿ ಉಳಿದಿದೆ ಅನುದಾನ, ಏನು ಮಾಡಿದ್ದೀರಾ ಅನುದಾನ ಅನ್ನೋದನ್ನು ಲೆಕ್ಕನ ಜನಗಳಿಗೆ ಕೊಡಿ. ಅದನ್ನು ಬಿಟ್ಬಿಟ್ಟು ಅತಿ ಕೇವಲ ಜಾತಿ ರಾಜಕಾರಣವನ್ನು ಮಾಡ್ಕೊಂಡ್ಬಿಟ್ಟಿದ್ದ ಕ್ಷಣಕ್ಕೆ ನೀವು ಒಬ್ಬ ಮಹಾನ್ ನಾಯಕನಾಗಿ ಹೊರಹೊಮ್ಮಲ್ಲ. ಜಾತಿ ವ್ಯವಸ್ಥೆಯನ್ನು ಇಲ್ಲವಾಗಿಸಿದಾಗ ನೀವು ಮಹಾನ್ ನಾಯಕ ಆಗ್ತೀರ ಅಂತ ಸೂಕ್ಷ್ಮ ವಿಚಾರನ ನೆನ್ಪಿಟ್ಕೊಳ್ರಿ ಪ್ರಿಯಾಂಕ ಖರ್ಗೆ ಅವರೇ. ನಿಮಗೆ ನಿಮ್ಮ ಒಂದು ಸಚಿವ ಸ್ಥಾನ ಇದೆಯಲ್ಲ, ಅದಕ್ಕಷ್ಟೇ ಗೌರವ. ವೈಯಕ್ತಿಕವಾಗಿ ನಿಮ್ಗೆ ಯಾವುದೇ ಗೌರವ ಕೊಡಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು ರೀತಿ ತಿಳ್ಕೊಂಡಿದ್ದೀರಾ ನೀವು? ಅವ್ರ್ಯಾರು ಶಿವರಾಜ್ ತಂಗಡಗಿ ಅಂತ, ಈತ ಇನ್ನೊಬ್ಬರು. ಇವರು ಏನು ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೆವ್ವ ಇದ್ದಂಗೆ, BJP ಅದ್ರ ನೆರಳಲ್ಲಿ ಬದುಕ್ತಿದೆ ಅಂತ. ಅಂದರೆ BJPಗೆ ಏನು ಶಕ್ತಿ ಇಲ್ಲ, RSS ಇಲ್ಲದೆ ಅಂತ ನೀವು ಹೇಳ್ತಿದ್ದೀರಾ. ಆದರೆ ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಚಾಲಕರೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಏನಂತ ಅಂತ ಹೇಳಿದ್ರೆ, RSS ಈಸ್ ಎ ಇಂಡಿವಿಜುವಲ್ ಬಾಡಿ. ಅಂದರೆ ಸ್ವಯಂ ಸೇವಕರು ಬೇರೆ ಬೇರೆ ಸ್ವಯಂ ಸೇವಕರು ಎಲ್ಲರೂ ಸಮೂಹವಾಗಿ ಸೇರಿದ್ರೆ RSS ಅದು ಅಚ್ಚಳಿದೆ, ಭಾರತೀಯರ ಮನಸ್ಸಲ್ಲಿ ಉಳಿದೋಗಿದೆ. ಅದನ್ನು ನೋಂದಣಿ ಮಾಡಿದಾರಾ, ಅದರ ಅಕೌಂಟ್ಸ್ ಬೇಕಾ, ನೀವು ಕೇಳಿ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಇದು ಎಷ್ಟು 2,500ಕ್ಕಿಂತ ಹೆಚ್ಚಿನ ಪ್ರತಿಷ್ಠಾನಗಳನ್ನ ಇಟ್ಕೊಂಡು ಸೇವೆ ಮಾಡ್ತಿದೆ ಅಂತೆಲ್ಲ ನೀವು ಪುಂಖವಾಗಿ ಹೇಳ್ತಿದ್ದೀರಲ್ಲ. ಎಲ್ಲದಕ್ಕೂ ಲೆಕ್ಕಾಚಾರಗಳಿದೆ, ಎಲ್ಲದಕ್ಕೂ ಒಂದೊಂದು ಟ್ರಸ್ಟ್ ಇದೆ, ಅದಕ್ಕೆ ಎಲ್ಲಿಂದ ಆದಾಯ ಬಂದಿದೆ, ಏನು ಮಾಡಿದ್ದಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಇದೆ, ತಕ್ಕೊಳ್ಳಿ. ಆದರೆ ಈ ಶಿವರಾಜ ತಂಗಡಗಿ ಇದ್ದಾರಲ್ಲ, ಇವರು RSS ಮನಿ ಲಾಂಡ್ರಿಂಗ್ ಮಾಡ್ತಿದೆ ಅಂತ ಹೇಳ್ತಾರೆ. ಇವರು ಬೋರ್ಡ್ ಮೇಲೆ ಕನ್ನಡ ಬರೀಲಿಕ್ಕಾಗದೇ ಇದ್ದಂಥ ಒಬ್ಬ ಸಚಿವರು ಇವರು ಕರ್ನಾಟಕನ ಆಳೋ ಅಂತ ಸಚಿವರು ಇವರು ಇವತ್ತು RSS ಮನಿ ಲ್ಯಾಂಡ್ರಿಂಗ್ ಮಾಡ್ತಿದೆ, ವಿದೇಶಗಳಿಂದ ದೇಣಿಗೆ ಬರುತ್ತೆ ಅಂತ. ಕಾಂಗ್ರೆಸ್ ಪಾರ್ಟಿಗೂ ವಿದೇಶದಿಂದ ದೇಣಿಗೆ ಬರುತ್ತೆ. ಯಾವುದು, ಜಾರ್ಜ್ ಸೊರಾಸ್ ಅವರ ಓಪನ್ ಸೊಸೈಟಿ ಫೌಂಡೇಶನ್ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಲಿಂಕ್ ಇಟ್ಕೊಂಡಿದೆ ಅಂತ ಇವತ್ತು ಎಲ್ಲ ಕಡೆಗೆ ಬಿಂಬಿತ ಆಗ್ತಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶಿವರಾಜ್ ತಂಗಡಗಿ ಅವರೇ? ಜನ ಏನು ಬೇಕಾದ್ರೂ ಕೇಳಿಸ್ಕೊಳ್ತಾರೆ ಅಂತ ಒಂದು ರಾಷ್ಟ್ರಪ್ರೇಮಿ ಸಂಘಟನೆ ವಿರುದ್ಧ ಹಗುರವಾಗಿ ಮಾತಾಡೋದನ್ನು ಬಿಡಬೇಕು ನೀವು. ಫಸ್ಟು RSSನಲ್ಲಿ ಏನಾದರೂ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನೋದಾದರೆ ನೀವು ಅತಿ ನೇರವಾಗಿ ಹೋಗಿ ED ಅವ್ರಿಗೆ ಕಂಪ್ಲೇಂಟ್ ಕೊಡ್ರಿ. ಅವರು ರೈಡ್ ಮಾಡಿ ಮನಿ ಲ್ಯಾಂಡ್ರಿಂಗ್ ಆಗಿದೆಯೋ, ಅಥವಾ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ, ಸ್ವಯಂ ಸೇವಕ ಏನಿರ್ತಾನೆ, ಅವನು ಜೀವನಾಂಶದ ದುಡಿಮೆಯಲ್ಲಿ ಒಂದಿಷ್ಟು ಭಾಗವನ್ನು ಅಂತ ದಿನಂಪ್ರತಿ ಅದನ್ನು ಉಳಿತಾಯ ಮಾಡಿ ಗುರುಪೂರ್ಣಿಮೆ ದಿನ ಅರ್ಪಣೆ ಕೊಟ್ಟಿದ್ದಾನೋ ಅನ್ನೋಂಥ ವಿಚಾರನೂ ಆಚೆ ಬರಲಿ. ಯಾಕೆ ಅಂತ ಹೇಳಿದ್ರೆ, RSS ಅನ್ನೋದು ತೆರೆದ ಕಾಗದ ಇದ್ದಂಗೆ. ಈ ಮಾತೃಭೂಮಿಯ ಸೇವೆ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ತೊಟ್ಟಂತಹ ಕಾರ್ಯಕರ್ತರ ಪಡೆ. ಅದನ್ನು ನೀವು ನೋಂದಾವಣಿ ಮಾಡ್ತೀರಾ? ಮಾಡಿಸಿ ಹೋಗಿ ನೋಡೋಣ. ಕಾನೂನಲ್ಲಿ ಅವಕಾಶ ಇದ್ದರೆ ಮಾಡಿಸೋಗ್ರಿ. ಸುಮ್ಮನೆ ಕೂತ್ಕೊಂಡು ಇಲ್ಲಿ ಶಂಕ ಊದಿದ್ರೆ ಯಾರು ಕೇಳೋಕ್ಕೆ ಯಾರು ಇಲ್ಲಿ ಕೂತ್ಕೊಂಡಿಲ್ಲ. ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಕರ್ನಾಟಕದಲ್ಲಿ ಇವತ್ತು ಜನ ಬೆಲೆ ಏರಿಕೆಯಿಂದ ತತ್ತರಿಸ್ತಿದ್ದಾರೆ. ಅದ್ರ ಬಗ್ಗೆ ನೀವು ಇವತ್ತು ಮಾಡಿ, ಅದರಲ್ಲಿ ಸುಧಾರಣೆಗಳನ್ನ ತೊಗೊಂಬನ್ನಿ, ನೋಡೋಣ ಆಮೇಲೆ. ಅದು ಬಿಟ್ಬಿಟ್ಟು ನೀವು ಮಾತೆತ್ತಿದ್ರೆ ನಿಮ್ಗೆ ಯಾವುದು ಬೇರೆ ವಿಚಾರ ಇಲ್ಲ ಅಂದಾಗ, ಬಡ್ಜೆಟ್ ಸೆಷನ್ ಇದೆ, ನಿಮ್ಮದೇ ಪಕ್ಷದ ಶಾಸಕರೆಲ್ಲ ಇವತ್ತು ವಿದೇಶಿ ಪ್ರವಾಸಕ್ಕೆ ಹೋಗ್ತಿದ್ದಾರೆ, ಕುಂಟ್ನೆಪ್ಪ ಹೊಡ್ಬಿಟ್ಟು. ಪವರ್ ಶೇರಿಂಗ್ನ ಬಗ್ಗೆ ಇದನ್ನು ತೋರಿಸ್ಕೊಳಕ್ಕೆ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೋಗ್ತಿರೋದು ಒಂದು ಬಣದವರು. ಇನ್ನೊಂದು ಬಣದವ್ರಿಗೆ ನಮ್ಮ ಹತ್ರ ನೋಡಿ ಇಷ್ಟು ಜನ ಶಾಸಕರಿದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡಿ. ನಿಮಗಿರೋ ಭಯ ಏನು, ನಿಮಗಿರೋ ಅಳುಕೇನು, ನಿಮಗಿರೋ ಅಂಜಿಕೆ ಏನು, ನಿಮಗಿರೋ ಸಂಕೋಚ ಏನು, ನಿಮ್ಮ ಗಡಿಬಿಡಿ ಏನು, ನಿಮ್ಮ ಹೊಟ್ಟೆ ಉರಿ ಏನು ಅಂತ ನಾನು ಹೇಳ್ತೀನಿ ಕೇಳಿ. ಇವಾಗ ಏನಾದರೂ ಅಪ್ಪಿತಪ್ಪಿ ಪವರ್ ಶೇರಿಂಗ್ ಆಗೋಯ್ತು ಅನ್ನೋದಾದರೆ, ನಿಮ್ಮ ಸಚಿವ ಸ್ಥಾನಕ್ಕೆ ಎಲ್ಲಿ
ಕುತ್ತು ಬರುತ್ತೋ ನನ್ನ ಕುರ್ಚಿ ಕಾಲು ಎಲ್ಲಾಡುತ್ತೋ ಅದಕ್ಕೋಸ್ಕರ ಹೈಕಮಾಂಡಲ್ಲಿ ನಾನು ಹೆಂಗಾದರೂ ಗುರ್ತಿಸ್ಕೊಬೇಕು ಅನ್ನೋದು ಅಷ್ಟೇ ಇಲ್ಲಿರೋ ವಿಷಯ. ಅದಕ್ಕೆ ಇವಾಗ ಏನು ಮಾಡಿರಿ, ನೀವು ಒಂದು ಯಾವಾಗೂ ಬ್ಯಾಗ್ನೇ ತಗೊಂಡಿರ್ತೀರಲ್ಲ, ಅದರೊಳಗಡೆ ಒಂದು ಇದನ್ನ ಇಟ್ಕೊಂಡಿರ್ತೀರಿ, ಏನು ಒಂದು ಇದು ವಿಚಾರಗಳನ್ನ ಇಟ್ಕೊಂಡಿರ್ತೀರಿ. ಅದರಲ್ಲಿ ಬಹು ಪ್ರಮುಖವಾಗಿ ಬರುವಂಥ ವಿಚಾರ 2-3 ಇದೆ. ಒಂದು ಜಾತಿ ರಾಜಕಾರಣ, ಇನ್ನೊಂದು ಸಂವಿಧಾನದ ವಿಚಾರ, ಇನ್ನೊಂದು ಬಂದ್ಬಿಟ್ಟು RSS ವಿಚಾರ. ಯಾವುದು ನಿಮಗೆ ಕೊನೆಗೆ ವರ್ಕೌಟ್ ಆಗದೆ ಇದ್ದಾಗ RSSನ ಎಳ್ಕೊಂಬಂದ್ಬಿಟ್ಟು ಬಿಟ್ಬಿಡೋದು. ಬಿಟ್ಬಿಟ್ಟು ಇರ್ಲಾರ್ದಂಗೆ ಬಿಟ್ಕೊಂಡು ಮೈಯೆಲ್ಲ ಪರ್ಚ್ಕೊಂಡು ಕೂತ್ಕೊಂಡು ಅದು ಗಾಯ ಆದಾಗ ಅದಕ್ಕೆ ಮುಲಾಮ್ ಹಚ್ಕೊಳೋ ಕೆಲಸನ ಅಷ್ಟೇ ನೀವು ಮಾಡ್ತಾಯಿದ್ದೀರಾ. ನೀವು IT-BTಯಲ್ಲಿ ಏನು ಕಡ್ದು ಕಟ್ಟೆ ಹಾಕಿದಿರೋ ಗೊತ್ತಿಲ್ಲ. ಇವತ್ತು ಮಂಗಳೂರಿನಲ್ಲಾದಂಥ ಕೋಮು ಗಲಭೆಗಳಿಗೆ RSS ಕಾರಣ ಅಂತ ನೀವು ಇವತ್ತು ಹೇಳ್ತಿದ್ದೀರಲ್ವಾ. ಹಂಗಂದರೆ ಸಾಲು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು, ಯಾವ ನ್ಯಾಯವನ್ನು ಯಾವ ಪೊಲಿಟಿಕಲ್ ಪಾರ್ಟಿನೂ ಕೊಟ್ಟಿಲ್ಲರಿ. ಸ್ವಯಂ ಸೇವಕ ಅಂತ ಬಂದಮೇಲೆ ಅವನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ಕೊಬೇಕು ಅಂತಲೇ ಬರ್ತಾನೆ. ಆದರೆ ನಿಮ್ಮಂಥ ರಾಜಕಾರಣಿಗಳಿದಾರಲ್ಲ, ಅವರು ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಅವರು ಮಾಡೋವಂಥ ಕ್ಷುಲ್ಲಕ ರಾಜಕಾರಣದಿಂದ ಇವತ್ತು ಸಮಾಜದಲ್ಲಿ ವಿಕಲ್ಪಗಳಾಗಿ ಒಂದು ಕೋಮವ್ರು ಇನ್ನೊಂದು ಕೋಮಿಂದ ಹೊಡೆದಾಡ್ತಿದ್ದಾರೆ ಹೊರತು RSSಯಿಂದ ಅಲ್ಲ. ಅಷ್ಟಕ್ಕೂ ಪ್ರಿಯಾಂಕಾ ಖರ್ಗೆ ಅವರೇ, ಇವಾಗ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲಪ್ಪ ಮೊನ್ನೆ, ಅದ್ರ ಬಗ್ಗೆ ನಿಮ್ಗೆ ತುಟಿ ಮಾತಾಡೋಕ್ಕೆ ಆಗಲ್ಲಲ್ಲ, ನಿಮ್ಮ ಗಂಟ್ಲು ಒಣಗೋಗುತ್ತಲ್ಲ, ಯಾಕೆ ನೀವು ಅದ್ರ ಬಗ್ಗೆ ಮಾತಾಡಲ್ಲ? ಆಪರೇಷನ್ ಸಿಂಧೂರದ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹತ್ಯೆ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಪ್ಪ ನೀನು. ಅದು ಬಿಟ್ಬಿಟ್ಟು ದೆವ್ವದ ಜೊತೆ ಓಡಾಡ್ತೀನಿ ಅಂತ ನೀನೇನು ಮರಿದೇವನ? ದೆವ್ವದ ಜೊತೆ ಓಡಾಡೋನು ದೆವ್ವನೇ ಆಗಿರ್ತಾನೆ. ಹಂಗಾಗಿ ದೆವ್ವದ ಜೊತೆ ಓಡಾಡೋದು ಇಬ್ಬರೇ, ಯಾರು ಹೊಡೆದಾಡೋದು ಹೋರಾಟ ಮಾಡೋದು ಇಬ್ಬರೇ. ಒಂದು ಮಂತ್ರವಾದಿ ಇರ್ತಾನಲ್ಲ, ಅವನು ದೆವ್ವನ ಬಿಡಿಸಿ ಓಡಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅವನು ದೆವ್ವ ಆಗಿರಬೇಕು. ನೀವು ಇವೆರಡರಲ್ಲಿ ಯಾವ್ದು ನೀವು, ಮಂತ್ರವಾದಿನ ಅಥವಾ ದೆವ್ವನ? ನೀನು ಹೇಳ್ಬೇಕಲ್ಲ, ನೀವು ಉತ್ತರ ಹೇಳ್ಬೇಕಲ್ಲ. ಯಾಕೆಂದರೆ ನೀವು ಒಂದು ರಾಷ್ಟ್ರಪ್ರೇಮಿ ಸಂಘಟನೆಯನ್ನು ನೀವು ಇವತ್ತು ತೊಗೊಂಡೋಗಿ ದೆವ್ವಕ್ಕೆ ಹೋಲಿಕೆ ಮಾಡ್ತಾಯಿದ್ದೀರಾ. ಯಾವ ಆಧಾರದಲ್ಲಿ ನೀವು ಮಾಡ್ತಾಯಿದ್ದೀರಾ? ಯಾವ ಆಧಾರದಲ್ಲಿ ಮಾತಾಡ್ತಿದ್ದೀರಾ? ನೀವು ಯಾವುದಾದ್ರೂ ಹೇಳಿದ್ರೆ ಸಂವಿಧಾನದಲ್ಲಿ ಹಿಂಗೆ ಬರ್ದಿದೆ ಅಂತ ಎತ್ತಿ ತೋರಿಸ್ತೀರಲ್ಲ, ಮೂಲ ಸಂವಿಧಾನದ ವಿಚಾರಕ್ಕೆ ಬಂದಾಗ ನಿಮ್ಮ ಬಾಯಿಗೆಲ್ಲ ಇದು ಬೀಗ ಬಿದ್ದೋಗುತ್ತೆ. ಹಂಗೇನೆ ಇವತ್ತು ನಾನು ಕೇಳ್ತಿದ್ದೀನಿ, ನೀವು ಉತ್ತರ ಹೇಳ್ರಿ. ಯಾವ ಆಧಾರದ ಮೇಲೆ ನೀವು RSSನ ದೆವ್ವ ಅಂತಿದ್ದೀರಾ ಅಂತ? RSS ಜೀವಂತ ಇದೆಯಲ್ಲ, ಸುತ್ತೋಗಿಲ್ವಲ್ಲ RSS, ಸುತ್ತೋದ್ಮೇಲೆ ತಾನೇ ದೆವ್ವ ಆಗೋದು. ಹಂಗೇನೆ ನೀವು ಬದುಕಿದ್ದೀರಲ್ಲ, ಹಂಗಾಗಿ ನೀವು ಮನುಷ್ಯನೇ, RSS ಒಂದು ಸಂಘಟನೆನೇ. ಎರಡೂ ಇಲ್ಲದೇ ಇದ್ದಾಗ ದೆವ್ಗಳಾಗ್ತಾವವು. ಹಂಗಾಗಿ ನೀವು ಇವಾಗ ಮಾಂತ್ರಿಕರು ಇರಬೇಕು. ನೀವು ಮೋಸ್ಟ್ಲಿ ಈ ತಾಯ್ತ ಗೀತ ಕಟ್ತಾರಲ್ಲ ಮಂತ್ರವಾದಿಗಳು, ಅವ್ರು ಇರಬೇಕು. ಅದಕ್ಕೇ ನೀವು ಇವತ್ತು ಮಾತಾಡ್ತಾ ಇರೋದು. ನೋಡಿ, ಒಂದು ಬೃಹದಾಕಾರವಾದಂಥ ವಟವೃಕ್ಷ ಆಗೋಗಿದೆ, ಆಲದ ಮರ ಅಂತಾರಲ್ಲ, ಆ ರೀತಿಯಾಗಿ RSS ಇವತ್ತು ಬೆಳೆದು ನಿಂತಿರ್ತಕ್ಕಂಥದ್ದು. ನೀವೇನೇ ಮಾಡಿದ್ರು ಅದೇನು ಬಗ್ಗಲ್ಲ. RSSಲ್ಲಿ ಇನ್ನೊಂದು ನಿಯಮ ಇದೆ, ಏನು ಗೊತ್ತಾ? ಇಲ್ಲ ಸಲ್ಲದ ಕ್ಷುಲ್ಲಕ ಆರೋಪ ಮಾಡೋವಂಥ ನಿಮ್ಮಂಥ ಕೆಲ್ಸಕ್ಕೆ ಬರದೇ ಇರೋ ಮನುಷ್ಯರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಅದು ಆನೆ ಹೋಗ್ತಾ ಇರುತ್ತೆ, ಗಲಾಟೆ ಮಾಡ್ತಾನೆ ಇರ್ತಾರೆ. ಕಲ್ತೂರವ್ರು ಕಲ್ತೂರ್ತಾರೆ, ಬಾಳೆಹಣ್ಣು ತೂರ್ತಾರೆ. ಆನೆ ತನ್ನ ಗಜಗಾಂಭೀರ್ಯದಿಂದ ತನ್ನ ಪಯಣವನ್ನು ಮಾಡುತ್ತೆ. ಆದರೆ RSS ಗಜಪಯಣವನ್ನು ಮಾಡಲ್ಲ. ಅದು ರಾಷ್ಟ್ರ ಸೇವೆಯಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ತನ್ನ ಸೇವೆಯನ್ನು ಮುಂದುವರಿಸುತ್ತೆ. ಕೊರೋನಾದಲ್ಲಿ ರಾಜಕೀಯ ಪಕ್ಷಗಳು ಮಾಡಿದ್ದು ಒಂದು ಭಾಗ ಅನ್ನೋದನ್ನು ನಾವು ಬದಿಗಿಟ್ಟು ನೋಡೋದಾದರೆ, RSSನ ಸ್ವಯಂ ಸೇವಕರು ಮಾಡಿರೋವಂಥದ್ದು ಸೇವೆನ ಈ ಸಮಾಜ ಮರೆಯಲ್ಲ. ಅದು ನಿಮಗೆ ಗಮನಕ್ಕೆ ಬರದೇ ಇರೋವಂಥ ವಿಷಯ. ಆದರೆ ನೀವಿವತ್ತು ನನಗೊಂದು ಪ್ರಶ್ನೆ ಕೇಳಬೇಕು. ಸಂವಿಧಾನದ ಮಹಾನ್ ರಕ್ಷಕರು ಅಂತ ಹೇಳ್ಕೊಳ್ತೀರಲ್ಲ ನೀವು, ಕಲಬುರಗಿ ಜಿಲ್ಲೆಯಲ್ಲಿ ನಿಮ್ಮ ಕುಟುಂಬಸ್ಥರು ಬಿಟ್ಟು ಬೇರೆ ಯಾರನ್ನೂ ಗೆಲ್ಲಕ್ಕೆ ಬಿಡಲ್ವಲ್ರಿ ನೀವು? ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಮನೆಯಿಂದನೇ ಎಲ್ಲರೂ ಇದು ಶಾಸಕರಿರ್ಬೋದು, ಸಂಸದರಿರ್ಬೋದು, MLCಗಳಿರ್ಬೋದು, ಎಲ್ಲ ನಿಮ್ಮ ಮನೆಯವರೇ ಇರೋದಲ್ವಾ? ಏನಾದರೂ ಮಾತಾಡಿದ್ರೆ ನೀವು ನಿಮ್ಮ ಸರ್ಕಾರ ಮತ್ತು ನಿಮ್ಮ ಧೋರಣೆ ಏನ್ರಿ ಇದೆ? ಅವ್ರನ್ನ ಕರೆಯೋದು, ಬೆದರಿಸೋದು, ಇಲ್ಲ ಬಂದು ಕೆಟ್ಟದಾಗಿ ಕಾಮೆಂಟ್ ಮಾಡೋದು, ಇಲ್ಲ FIRಗಳು ಹಾಕೋದು, ಇಲ್ಲ ಬಂಧನ ಮಾಡಿಸೋದು, ಚಾನಲ್ಗಳ್ನ ಬ್ಲ್ಯಾಕ್ ಮಾಡಿಸೋದು, ಇಷ್ಟೇ ನಿಮಗೆ ಗೊತ್ತಿರೋದು. ಅದಕ್ಕೇ ನೀವೊಂದು ಕೆಲಸ ಮಾಡಿ, ನೀವು ಇನ್ಮೇಲೆ RSSನ ನಿಂದನೆ ಮಾಡಬೇಕು ಅನ್ನೋದಾದರೆ ನಿಮ್ಗೆ ಏನಾದರೂ ನೀವು ದೆವ್ವದ ಜೊತೆ ಬಡ್ದಾಡ್ತೀನಿ ಅಂತಿದ್ದೀರಲ್ವ, ನೋಡಿ, ಸಿಂಪಲ್ ಆಗಿರೋವಂಥದ್ದು, ಅಂದರೆ ತುಂಬ ಸರಳವಾಗಿರೋವಂಥ ಒಂದು ಪ್ರಕ್ರಿಯೆ ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ನೀವು ರಾತ್ರಿ 7 ಗಂಟೆ 8 ಗಂಟೆಗೆ ಮಲ್ಕೊಳ್ಳಿ. ಇವಾಗ ನೀವು ಪಾಪ ಸಚಿವರಲ್ವ, ಮಹಾನ್ ಸಚಿವರು, ನೀವು ಒಂದು 10 ಗಂಟೆ 11 ಗಂಟೆಗೆ ಮಲ್ಕೊಳ್ಳಿ ಪಾಪ, ನಿಮ್ಮ ಕೆಲಸ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿ ನಿಮ್ಮ ಮನೆ ಹತ್ರನೇ ಎಲ್ಲಾದರೂ, ಸದಾಶಿವನಗರ ಆದರೂ ಪರವಾಗಿಲ್ಲ, ಇಲ್ಲ ನಿಮ್ಮ ಊರಲ್ಲಿ ಚಿತ್ತಾಪುರದಲ್ಲಾದರೂ ಪರವಾಗಿಲ್ಲ, ಶಾಖೆಗಳು ನಡೆಯುತ್ತೆ. ಕರೆಕ್ಟಾಗಿ 6 ಗಂಟೆಗೆ ಹೋಗ್ಬೇಕು. ನೀವು ದಿನಂಪ್ರತಿ ತಪ್ಪದಂಗೆ ಹೋಗಬೇಕು. 1 ಅವರ್ ಶಾಖೆ ಇರುತ್ತೆ, ಒಂದು ಪ್ರತಿನಿತ್ಯ. ವಾರದಲ್ಲಿ ಒಂದು ದಿನ ಇದು ನಡೆಯುತ್ತೆ, ಏನು ಸಾಂಘಿಕ ಅಂತ ನಡೆಯುತ್ತೆ, ಅಲ್ಲಿಗೂ ಹೋಗ್ಬೇಕು. ಅದು ಆಗಿಲ್ಲ ಅಂದರೆ ಮಿಲನ್ಗಳಂತ ನಡೆಯುತ್ತೆ, ಅಲ್ಲಿ ಹೋಗಪ್ಪ, ಅವ್ರೇನು ಹೇಳ್ಕೊಡ್ತಾರೆ ಕೇಳಿ. ಆಮೇಲೆ ತಿಂಗಳಾನ್ಗಟ್ಟಲೆ ಟ್ರೈನಿಂಗ್ ಇರ್ತವೆ, ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ನೀವು RSS ಬಗ್ಗೆ ಮಾತಾಡಿ.
ಸುಮ್ಮನೆ ನಾಲ್ಗೆ ಇದೆ ಅಂತ ಹೆಂಗೆ ಬೇಕೋ ಅರಿಬಿಡಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರೋವಂಥ ಮನುಷ್ಯ ತೂಕವಾಗಿ ಮಾತಾಡೋದನ್ನು ಕಲ್ತ್ಕೊಬೇಕು. ಅದು ಅವನಿಗೆ ಬೆಲೆಯನ್ನು ತಂದು ಕೊಡುತ್ತೆ. ಅದು ಬಿಟ್ಬಿಟ್ಟು ಏನೋ ನೀವು ನಿಂದನೆ ಮಾಡಿರಿ, ನೋಂದಾವಣಿ ಮಾಡ್ಕೊಂಡಿಲ್ಲ, ಅದಕ್ಕೆಲ್ಲ ಸ್ಪಷ್ಟೀಕರಣವನ್ನು ಕೊಟ್ಟಾಗಿದೆ RSS. ಅದಾದಮೇಲೂ ಕೂಡ ನೀವು ಇವತ್ತು ದೆವ್ವಕ್ಕೆ ಹೋಲಿಕೆ ಮಾಡ್ತೀರಾ, ನಾಳೆ ಪಿಶಾಚಿ ರಾಕ್ಷಸ ಅಂತ ಈ ಥರ ಲಘುವಾಗಿ ಒಂಥರ ಕಳಪೆಯಾಗಿ ಮಾತಾಡ್ತಿರಲ್ಲ ನೀವು. ನಿಮಗೆಲ್ಲ ನಾಚಿಕೆ ಆಗೋದಿಲ್ವಾ? ನಾಚಿಕೆ, ಮಾನ, ಮರ್ಯಾದೆ ಅನ್ನೋದೇನಾದರೂ ಇದ್ದರೆ, ನೀವೇನಾದರೂ ಮಾತಾಡೋ ಅಂಥ ಧೈರ್ಯ, ಗಟ್ಸ್ ಅನ್ನೋದು ನಿಮ್ಮಲ್ಲಿದ್ದರೆ, ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ನಡೆಸೋವಂಥ ಭಯೋತ್ಪಾದನಾ ಸಂಘಟನೆಗಳ ವಿರುದ್ಧ ಮಾತಾಡ್ರಿ. ಭಯೋತ್ಪಾದನಾ ಸಂಘಟನೆಗಳ ವಿರುದ್ಧ ಮಾತಾಡ್ರಿ, ಅವಾಗ ಒಪ್ಕೊಳ್ತೀವಿ ನಿಮ್ಮನ್ನು. ಅದನ್ನು ಬಿಟ್ಬಿಟ್ಟು ಈ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತೊಗೊಂಬರ್ಬೇಕು ಅಂದರೆ ಕೋಮುವಾದಿಗಳು ಅಂತಿರಲ್ರಿ. ದೇಶದಲ್ಲಿ ಹುಟ್ಟೋ ಪ್ರತಿಯೊಂದು ಮಗುಗೂ ಈ ದೇಶನೇ ಅನ್ನ ಹಾಕಬೇಕಾಗಿರೋದು. ಯಾವುದೋ ಒಂದು ಸಮುದಾಯದವ್ರು ಬಂದು ಅನ್ನ ಹಾಕಲ್ಲ. ಜನಗಳು ಕಟ್ಟಿದ ತೆರಿಗೆ ದುಡ್ಡನ್ನ ಸಮಾನವಾಗಿ ಹಂಚಬೇಕು ಅನ್ನೋದಾದರೆ ಎಲ್ಲವನ್ನು ಸಮಾನವಾಗೇ ಮಕ್ಳುಗಳನ್ನ ಇರಬೇಕು. ಅದನ್ನು ಬಿಟ್ಬಿಟ್ಟು ನೀವೇನು ಮಾತಾಡೋದು? RSSನ ಸರಸಂಚಾಲಕ ಹೇಳ್ತಾನೆ 3 ಗಂಡು ಮಕ್ಕಳು ಮಾಡ್ಕೊಳ್ಳಿ ಅಂತ. ಡೆಮೋಗ್ರಫಿಕ್ ಚೇಂಜ್ ಆದರೆ ಈ ದೇಶ ಮುಂದೆ ಬೆಲೆ ತರಬೇಕಾಗಿರ್ತಕ್ಕಂಥದ್ದು ರೀ ಪ್ರಿಯಾಂಕಾ ಖರ್ಗೆ ಅವರೇ. ನೀವು ನೆನ್ಪಿಟ್ಕೊಳ್ಳಿ, ಈ ದೇಶ ಈಗಾಗಲೇ ತನ್ನ ಸಾಕಷ್ಟು ಭೂಪ್ರದೇಶವನ್ನು ಕಳ್ಕೊಂಡಿದೆ, ಇನ್ನೂ ಕಳ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಧರ್ಮಕ್ಕೂ ತಂದೆ ಆದಂಥ ಅಸ್ತಿತ್ವ ಇದೆ. ದೇವತೆಗಳು ಅವತರಿಸಿದ ಈ ಭೂಮಿಯಲ್ಲಿ ಈ ದೇವ ಪರಂಪರೆ ಉಳಿಬೇಕಂದ್ರೆ RSS ಜೀವಂತವಾಗಿರ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅತಿ ಅವಶ್ಯ. ಅದಕ್ಕಾಗಿ ನಿಮ್ಮಂಥವ್ರು ಎಷ್ಟೇ ಬಡ್ಕೊಂಡ್ರು, ಎಷ್ಟೇ ಅರ್ಚ್ಕೊಂಡ್ರು, ಮೈ ಪರ್ಚ್ಕೊಂಡ್ರು, ಅದಕ್ಕೆ ಮುಲಾಮಚ್ಚೋ ಅಂಥ ಕೆಲಸ ಮಾಡಿ ನಿಮ್ಮ ಉರಿನ ಶಮನ ಮಾಡ್ಬೋದೇ ಹೊರತು RSSನಂತೂ ಕಳ್ಕೊಳ್ಳೋದಕ್ಕೆ ಯಾವೊಬ್ಬ ಭಾರತೀಯನೂ ಸಿದ್ಧನಿಲ್ಲ. ಅರ್ಥ ಆಯ್ತಲ್ಲ? ಮತ್ತು ನಿಮಗೆ ಕೊನೆಯದಾಗಿ ಒಂದು ಪಂಚ ಹೇಳ್ತೀನಿ ಕೇಳಿ. RSSನಲ್ಲೂ ನಿಮ್ಮ ಬ್ರದರ್ಸ್ ಇದ್ದಾರಲ್ಲ, ಪ್ರೀತಿ ಪಾತ್ರರು, ಮುಸ್ಲಿಂ ಮಂಚ್ ಅಂತಿದೆ. ಅದರಲ್ಲಿ ಸಾಕಷ್ಟು ಜನ ಮುಸಲ್ಮಾನರು ರಾಷ್ಟ್ರ ಸೇವೆಯಲ್ಲಿ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಅವ್ರು ಒಂದೇ ಮಾತರನ್ನು ಸಂಪೂರ್ಣವಾಗಿ ಹೇಳ್ತಾರೆ. ಭಾರತ ಮಾತೆಯ ಇದಕ್ಕೆ ಪಾದಚರಣಗಳಿಗೆ ಪುಷ್ಪ ನಮನವನ್ನು ಮಾಡ್ತಾರೆ. ಅದನ್ನು ನೋಡ್ಬಿಟ್ಟು ಕಣ್ತುಂಬ ಇನ್ನೊಂದಷ್ಟು ಮೈ ಕೆರ್ಕೊಳ್ಳಿ ನೀವು. ಅರ್ಥ ಆಯ್ತಲ್ವಾ? ಹಾಗಾಗಿ ಇನ್ನು ಮುಂದೆ ನೀವು ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ನಿಮ್ಗೇನಾದರೂ ತೊಂದರೆಗಳಿದ್ರೆ, ನಿಮ್ಗೇನಾದರೂ ಆಗಬಾರದ ಜಾಗದಲ್ಲಿ ಉರಿಗಳಾಗ್ತಿದ್ರೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ದೂರನ್ನು ದಾಖಲು ಮಾಡಿ. ಆವಾಗ ಅವ್ರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಏನು ಉತ್ತರವನ್ನು ಕಾನೂನಾತ್ಮಕವಾಗಿ ಕೊಡಬೇಕೋ ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾನೂನಾತ್ಮಕವಾಗಿ ಕೊಡುತ್ತೆ. ಅದನ್ನು ಬಿಟ್ಬಿಟ್ಟು ಇರಲಾರ್ದೆ ಇರುವೆ ಬಿಟ್ಕೊಳಕ್ಕೆ ಹೋಗಿ ದೆವ್ವದ ಜೊತೆ ಕುದ್ದಾಡೋಂಥ ಮರಿದೆವ್ವ ನೀವು ಆಗಬೇಡಿ ಅಂತ ಹೇಳುವಂಥ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.